ನನಗೆ ಒಂದು ಸ್ವಲ್ಪ ಬೇರೆ ಬಿಜೆಪಿಯವರು 50 ಕೋಟಿ ಅಲ್ಲ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ. ನಮ್ಮ ಕಡೆ ಆಡಿಯೋ ವಿಡಿಯೋ ಬಿಡುಗಡೆ ಮಾಡಂತ ಹೇಳ್ರಿ, ಬಿಡುಗಡೆ ಮಾಡಂತ ಹೇಳ್ರಿ. ಯಾರು ಬೇಡ ಅಂತ ಯಾರು ಹೇಳ್ಯಾರ ಅವ್ರಿಗೆ? ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ, ಇವರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಕೋರ್ಟ್ ಹೇಳಿದ ನಿಮ್ಮ ಬಗ್ಗೆ ನಾವು 10 ಸರ್ತಿ ಹೇಳಿ, ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ನೀವು? ಕೋರ್ಟಿನ ಜಡ್ಜ್ಮೆಂಟ್ ಸ್ಪಷ್ಟ ಅದ. ಕೋರ್ಟಿನ ಜಡ್ಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವಿ ಅಂತ ನೀವು ಕ್ಲೇಮ್ ಮಾಡಿರ್ಬೋದು. ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರ್ಬೋದು. ಅಪೀಲ್ದಾಗೂ ನಿಮ್ದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡರ್ ಆಗ್ಯದ ಅದು ಫೋರ್ಸ್ದಾಗದ. ನಿಮ್ಮ ವಿರುದ್ಧ ಕೋರ್ಟ್ ಆರ್ಡರ್ ಅದ, ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು. ಈ ರೀತಿ ಹಿಂಗೆ ಮಾತಾಡ್ಕೊತ ಹೋಗವ್ರಿ ಇವರು. 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ 100 ಕೋಟಿ ಅಲ್ಲ, ಅವ್ರು 500 ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ. ಯಾರು 500 ಕೋಟಿ ರೂಪಾಯಿ ಅಂತ ಮಾತಾಡ್ಯಾರ, ಯಾರು 100 ಕೋಟಿ ಅಂತ ಮಾತಾಡ್ಯಾರ ಅವ್ರ ಮೇಲೆ ಕ್ರಮ ತಗೋತದೆ ಭಾರತ ಸರ್ಕಾರ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ. ಹೋದ ಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ, ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿಯವರು ಕಂಟಿನ್ಯೂ ಆಗಬಾರ್ದಂತ. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವರನ್ನು ತಗೊಂಡು ಸರ್ಕಾರ ಮಾಡಿದ್ದೀವಿ. ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರ. ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ 2023ಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ, ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದರೆ ನಾವೊಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ರಚನಾತ್ಮಕ